ಇವತ್ತು ನಾವು ಪ್ರಭುವಲ್ಲ ಆರಾಧನೆ ತಗೊಳೋದ್ರಿಂದ ನಮಗೆ ಬರುವಂತ ಆಶೀರ್ವಾದವೇನು, ಏನು ಆಶೀರ್ವಾದ ಬರ್ತದೆ, ಏನು ಆಶೀರ್ವಾದ ಇಟ್ಟಲ್ಲ ದೇವರು ಇದರಲ್ಲಿ ಅನ್ನೋದು ನಾವು ಧ್ಯಾನ ಮಾಡೋಣ. ಇದರಲ್ಲಿ 6 ಆಶೀರ್ವಾದಗಳು ನಾವು ಇವತ್ತು ಧ್ಯಾನ ಮಾಡೋಣ. ಮೊದಲನೇದಾಗಿ ನೋಡ್ರಿ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 54ನೇ ವಚನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಆಮೆನ್, ಹಲ್ಲೆಲೂಯಾ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅಂತ. ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗಾದ್ರೂ ದೇವ್ರ ರಕ್ತ ಮಾಂಸನ ನಾವು ಭುಜಿಸ್ತೀವೋ ನಿತ್ಯ ಜೀವವು ನಮ್ಮಲ್ಲೇ ಪ್ರವಹಿಸ್ತದೆ. ಆಮೆನ್. ಅದ್ರ ಮೇಲೆ ಒಂದು ಮಾತು ಹೇಳ್ತಾನೆ 53. ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನಿಮ್ಮೊಳಗೆ ಏನಿಲ್ಲ ಅಂತ? ಜೀವವಿಲ್ಲ. ಜೀವವಿಲ್ಲ. ಯಾರಲ್ಲಿ ಜೀವ ಇಲ್ಲ? ಯೇಸು ಪ್ರಭು ರಕ್ತ ಮಾಂಸದಲ್ಲಿ ಯಾರು ಪಾಲುಭಾಗಸ್ಥರ ಆಗೋದಿಲ್ಲೋ ಅವ್ರಲ್ಲಿ ಏನಿಲ್ಲ ಅಂತ? ಜೀವ ಇಲ್ಲ ಅಂತ. ಯಾರು ಯೇಸು ಸ್ವಾಮಿ ರಕ್ತ ದೇಹವನ್ನು ಭುಜಿಸ್ತಾರೋ ಅವರಲ್ಲಿ ನಿತ್ಯ ಜೀವ ಆಯ್ತು ಅಂತ ಹೇಳ್ತಾನ. ಆಮೇನ್, ಹಲ್ಲೆಲೂಯಾ. ನೋಡ್ರಿ ಎಷ್ಟು ಪ್ರಾಮುಖ್ಯವಾದದ್ದು. ನಾವೇನೋ ದ್ರಾಕ್ಷರಸ ರೊಟ್ಟಿ ಅಂತೇಳಿ ನಾವು ತಗೊಂತೀವಿ, ಆದ್ರೆ ದೇವ್ರ ಇದ್ರಲ್ಲಿ ಎಷ್ಟು ಆಶೀರ್ವಾದ ಇಟ್ಟ ನೋಡ್ರಿ. ನಿತ್ಯ ಜೀವವು ನಮ್ಮೊಳಗೆ ಪ್ರವಹಿಸ್ತದಂತ. ಆಮೇನ್. ಮೊದಲನೇದಾಗಿ ಏನು? ನಾವು ಯೇಸು ಸ್ವಾಮಿ ರಕ್ತನ ಮಾಂಸನ ಭುಜಿಸಿದ್ರೆ ನಮ್ಮೊಳಗೆ ಏನಿರ್ತದೆ? ನಿತ್ಯ ಜೀವ ಇರ್ತದೆ. ಯಾರು ಭುಜಿಸೋದಿಲ್ಲ ಅವರಲ್ಲಿ ಏನಿರೋದಿಲ್ಲ, ಅವರಲ್ಲಿ ಜೀವ ಇರೋದಿಲ್ಲ. ಅದೇ ರೀತಿಯಲ್ಲಿ ಎರಡನೇದಾಗಿ ಯೋಹಾನ ಸುವಾರ್ತೆ 15:4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಏನಂತ? ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೀನಿ. ಅಂದ್ರೆ ದೇವರು ನಮ್ಮೊಳಗ ಇರ್ತಾನ. ಯಾವಾಗ ಇರ್ತಾನ? ಯಾವಾಗಾದ್ರೂ ನಾವು ಕ್ರಿಸ್ತು ದೇಹವನ್ನು, ಕ್ರಿಸ್ತು ರಕ್ತವನ್ನು ನಾವು ಭುಜಿಸ್ತೀವೋ ಅವಾಗ ದೇವರು ನಮ್ಮೊಳಗಿರ್ತಾನ. ಆಮೇಲೆ ನಾವು ಆತನೊಳಗಿರ್ತೀವಿ. 6:56. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರ್ತೀನಿ. ದೇವರು ನಮ್ಮೊಳಗೆ ಯಾವಾಗ ಇರ್ತಾನ, ಯಾವಾಗ ನಮ್ಮೊಳಗೆ ನಿವಾಸಿಸ್ತಾನಂದ್ರೆ ನಾವು ಯಾವಾಗಾದ್ರೂ ರಕ್ತ ಮಾಂಸ ನಾವು ಭುಜಿಸುವ ಕ್ರಿಸ್ತು ರಕ್ತ ಮಾಂಸನ, ಅವಾಗ ಕ್ರಿಸ್ತು ನಮ್ಮೊಳಗಿರ್ತಾನ, ನಾವು ಕ್ರಿಸ್ತನೊಳಗಿರ್ತೀವಿ. ಇಲ್ಲಾಂದ್ರೆ ದೇವರು ಆ ಒಂದು ಶಕ್ತಿ ಆಗ್ಲಿ ದೇವರ ಬಲ ಆಗ್ಲಿ ನಮ್ಮಲ್ಲಿ ಇರೋದಿಲ್ಲ. ಎದಕ್ಕಿರೋದಿಲ್ಲ ಅಂತ ಹೇಳಿದ್ರೆ, ನಾವು ಕ್ರಿಸ್ತು ರಕ್ತ ಮಾಂಸಕ್ಕೆ ಯಾವಾಗ ನಾವು ದೂರ ಆಗ್ತೀವೋ ಅವಾಗ ನಮ್ಮಲ್ಲಿ ದೇವರು ನಿವಾಸಿಸೋದಿಲ್ಲ. ಯಾರನಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾನ, ಯಾರು ನನ್ನ ರಕ್ತ ಮಾಂಸನ ಭುಜಿಸ್ತಾರೋ ಅವನಲ್ಲಿ ನಾನು ಇರ್ತೀನಿ, ಅವ್ನು ನನ್ನಲ್ಲಿ ಇರ್ತಾನ ಅಂತ ಹೇಳ್ತಾನ. ಅರ್ಥ ಆಯ್ತಾ? ನಾವು ಅನ್ಕೊಂತೀವಿ ದೇವ್ರು ನನ್ನಲ್ಲಿ ಅದಾನ, ದೇವ್ರು ನನ್ನ ಜೊತೆಗೆ ಅದಾನ. ಹೆಂಗೆ ಅದಾನ? ಏನಂತ ಹೇಳ್ತಾನೆ ಇಲ್ಲಿ? ನನ್ನ ರಕ್ತ ಮಾಂಸದಲ್ಲಿ ಯಾರು ಪಾಲುಭಾಗಸ್ಥರ ಆಗಿರ್ತಾರೋ ಅವನಲ್ಲಿ ನಾನು ಇದೀನಿ, ಅವನು ನನ್ನಲ್ಲಿ ಅದಾನ ಅಂತ ಹೇಳ್ತಾನ. ಮತ್ತೆ ಇದಕ್ಕೆ ನಾವು ದೂರವಾಗಿದ್ದು ಇದು ನಾವು ತಗೊಂಡಿಲ್ದಂಗ ಸುಮ್ಮನೆ ಬಂದು ನಾವು ಆರಾಧಿಸಿ ಹೋಗ್ತಿದ್ರೆ ಕ್ರಿಸ್ತ ನಮ್ಮಲ್ಲಿ ನೆಲೆಗೊಂಡಿರ್ತಾನ? ನೆಲೆಗೊಂಡಿರೋದಿಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ದೇವ್ರು ನಮ್ಮ ಜೊತೆಗೆ ಅದಾನ, ನಾವು ಪ್ರಾರ್ಥನೆ ಮಾಡ್ತಿದೀವಿ, ನಾವು ಆರಾಧನೆ ಮಾಡ್ತಿದೀವಿ, ನಾವು ಹಾಡಾಡ್ತಿದೀವಿ, ನಾವು ವರ್ಷಿಪ್ ಮಾಡ್ತಿದೀವಿ, ಎಲ್ಲಾ ಮಾಡ್ತಿದ್ವಿ, ದೇವ್ರು ನಮ್ಮ ಜೊತೆ ಅದಾನ ಅಂತ ನಾವು ಅನ್ಕೊಂತೀವಿ. ದೇವರಲ್ಲಿ ಏನ್ ಸ್ಪಷ್ಟವಾಗಿ ಹೇಳ್ತಾನೆ ಗೊತ್ತಾ? ನನ್ನ ರಕ್ತ ಮಾಂಸದಲ್ಲಿ ಯಾರು ಪಾಲು ಭಾಗಸ್ಥನ ಆಗ್ತಾನೋ, ಯಾರ ಅದನ್ನ ಭುಜಿಸ್ತಾನೋ ಅವನಲ್ಲಿ ನಾನಿದ್ದೀನಿ. ಆಮೇಲೆ ಹಲ್ಲೆಲೂಯಾ. ಮೂರನೇದಾಗಿ ಏನಂತ ಹೇಳಿದ್ರೆ, ನಮ್ಗೆ ಒಂದು ನಿರೀಕ್ಷಣೆ ಐತೆ. ಏನ್ ನಿರೀಕ್ಷಣೆ ಐತೆ? ದೇವ್ರು ಮತ್ತೆ ಬರ್ತಾನ ನಮ್ಮ ಸಲುವಾಗಿ, ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತಾನ ತನ್ನ ರಾಜ್ಯಕ್ಕೆ. ಉನ್ನತವಾದ ನಿತ್ಯ ಆ ಒಂದು ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾನ ಅಂತೇಳಿ ನಾವು ಎದುರು ನೋಡ್ತಾ ಇದ್ವಿ. ಎಲ್ಲರದ್ದು ಪ್ರತಿ ಕ್ರೈಸ್ತವ ನಿರೀಕ್ಷಣೆನೇ ಅದು. ಪ್ರತಿ ಕ್ರೈಸ್ತವನ ಎದಕ್ಕೆ ಏನಕ್ಕಾಗಿ ಜೀವಿಸ್ತಿರ್ತಾನೆ ಹೇಳೋ? ದೇವ್ರು ನಮ್ ಸಲುವಾಗಿ ಬರ್ತಾನ, ನಮ್ಮನ್ನ ಕರ್ಕೊಂಡು ಹೋಗ್ತಾನ. ಇದು ನಮ್ಗೆ ಶಾಶ್ವತವಾದದ್ದಲ್ಲ, ನಿತ್ಯ ಜೀವನ ನಮಗೊಂದು ಏರ್ಪಾಟ್ ಮಾಡೋಣ, ಅದಕ್ಕೆ ನಾವು ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನ ಅನ್ನೋದೇ ಪ್ರತಿ ಕ್ರೈಸ್ತವನ ಅದೇ ನಿರೀಕ್ಷಣೆ ಮೇಲೆ ಜೀವಿಸ್ತಾರೆ. ಇಲ್ಲಿ ಯಾರು ಇಟ್ಕೊಂತಾರ ಅಂತ ಹೇಳಿದ್ರೆ, ಈ ಲೋಕ ನೋಡಿ
ಈ ಲೋಕದಲ್ಲಿ ನಾವೇನೋ ಮಾಡ್ಕೊಂಡು, ಈ ಲೋಕದಲ್ಲಿ ಏನೋ ನಾವು ಇಟ್ಕೊಂಡು, ಇಲ್ಲೇನೋ ಶಾಶ್ವತವಾಗಿ ನಾವು ಇರ್ತೀವೇನೋ ಅನ್ಕೊಂಡು ನಾವು ಯಾರು ಇಲ್ಲಿ ಜೀವಿಸ್ತಿರ್ತೀವಲ್ಲ, ಅವ್ರ ನಾವು ವಾಕ್ಯ ಏನಂತ ಹೇಳ್ತೀವಿ ಗೊತ್ತಾ? ಅವರು ದೌರ್ಭಾಗ್ಯರಂತ. ಏನಂತ? ದೌರ್ಭಾಗ್ಯರು. ಯಾರು ದೌರ್ಭಾಗ್ಯರು? ಲೋಕ ಮೇಲೆ ನಿರೀಕ್ಷಣೆ ಇಟ್ಕೊಂಡು, ಅಂದ್ರೆ ಲೋಕ ಮೇಲೆ ನಿರೀಕ್ಷಣೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಕೆಲವೊಬ್ರಿಗೆ ಇರ್ತದೆ ಅನ್ಮತ್ತು, ನಾವು ಲೋಕದಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರ, ನಮ್ ಜೀವಿತ ಕಾಲವೆಲ್ಲ ನಾನು ಸತ್ತೋಗೋವರೆಗೆ ನಾನು ಇದೊಂದು ಮಾಡ್ಬೇಕು ಈ ಲೋಕದಾಗ, ನಾನು ಇದನ್ನೇನೋ ಸಂಪಾದಿಸ್ಕೋಬೇಕು ಈ ಲೋಕದಾಗ, ನಾನು ಏನೋ ಒಂದು ಮಾಡ್ಕೋಬೇಕು ಈ ಲೋಕದಾಗ. ಈ ನಿರೀಕ್ಷಣೆಯಲ್ಲೇ ಬದುಕ್ತಿರ್ತಾರ ಕೆಲವೊಬ್ರು. ಅವ್ರಿಗೆ ನಿತ್ಯ ಜೀವ, ನಮಗ್ ದೇವರ ನಿತ್ಯ ಜೀವನ ಒಂದು ಇಟ್ಟನ, ಅಲ್ಲಿಗೆ ನಾವು ಹೋಗ್ಬೇಕು, ಇದು ನಮ್ಗೆ ಶಾಶ್ವತವಾದಲ್ಲ. ಇವತ್ತು ನಿನಗೆ ಸಾಕು, ನಾಳೆ ನಿನಗೆ ಚಿಂತೆ ಅದಕ್ಕೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ಆಕಾಶ ಪಕ್ಷಿಗಳನ್ನು ಪೋಷಿಸ್ತೇನೆ, ಅಡವಿಗಳನ್ನು ಪೋಷಿಸ್ತೀನಿ, ನೀವು ಅದಕ್ಕಿಂತ ಶ್ರೇಷ್ಠರಲ್ಲ ನನಗೆ, ನೀವು ಅದ್ರ ಬಗ್ಗೆ ಅದಕ್ಕೆ ಚಿಂತೆ ಮಾಡ್ತೀರಿ. ನೀನ್ ಚಿಂತೆ ಮಾಡಿ 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 ನೀನ್ ಒಂದು ಮೊಳ ನೀನ್ ಉದ್ದ ಬೆಳೆದಿಲ್ಲ, ನಾನ್ ಬಿಟ್ಟು ನೀನ್ ಏನು ಮಾಡಕ್ ಆಗೋದಿಲ್ಲ. ನಾನು ಯಾವ ಸಮಯದಲ್ಲಿ ನೀನ್ ಕೊಡ್ಬೇಕು ಆ ಸಮಯದಲ್ಲಿ ನಾನು ನೀನ್ ಕೊಡ್ತೀನಿ. ಫಸ್ಟ್ ನಾನು ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀನ್ ಕೌಕಪಡು, ಆಮೇಲೆ ನಾನು ಸಮಸ್ತ ನೀನ್ ಕೊಡ್ತೀನಿ ಅಂತ ಹೇಳಿ ದೇವ್ರು ಇಷ್ಟು ವಾಕ್ಯಗಳು ನನ್ ಬರ್ದಿಟ್ಟಾನ. ಆದ್ರೆ ಕೆಲವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಈ ಲೋಕದಲ್ಲಿ ನಾವೇನೋ ಮಾಡ್ಕೋಬೇಕು, ಈ ಲೋಕದಲ್ಲಿ ಏನೋ ನಾವು ಸಂಪಾದಿಸ್ಕೋಬೇಕು ಅನ್ನೋ ಈ ನಿರೀಕ್ಷಣದಲ್ಲೇ ಹೋಗ್ತಿರ್ತಾರ. ನಾವೆಲ್ಲಿ ನಿರೀಕ್ಷಣೆ ಇಟ್ಕೊಂಡಿರ್ಬೇಕು? ದೇವರ ರಾಕಡ, ನಿತ್ಯ ರಾಜ್ಯಕ್ಕಾಗಿ ನಾವು ನೋಡುವಂತವರಾಗಿರ್ಬೇಕು. ಅರ್ಥ ಆಯ್ತಾ? ಆ ಪುನರುತ್ಥಾನ ನೂತನ ಶರೀರ ನಾವು ಧರಿಸ್ಕೊಂತೀವಿ. ಯಾಕಂದ್ರೆ ದೇವ್ರ ರಾಕಡ ಬಂದಾಗ ಎಲ್ಲಾ ನೀತಿವಂತರು ಏನ್ ಮಾಡ್ತಾರ ಅಂದ್ರೆ ಮೈಮ ಶರೀರವಾಗಿ ಧರಿಸ್ಕೊಂತಾರ. ಈ ಮಣ್ಣ ಶರೀರ ಹೋಗ್ಬಿಡ್ತದೆ, ಓದಿ ನಾವು ಮೈಮ ಶರೀರನ ಧರಿಸ್ಕೊಂತೀವಿ. ಆಮೇನ್. ಇದು ಗತಿಸ್ ಹೋಗ್ತದೆ. ಆದ್ರೆ ದೇವ್ರು ಕೊಡುವಂತ ಮೈಮ ಶರೀರ ಅದು ಗತಿಸ್ ಹೋಗೋದಿಲ್ಲ, ಅದು ನಿತ್ಯವೂ ಇರುವಂಥದ್ದು. ಅದು ಹೆಂಗ್ ಕೊಡ್ತಾನಂದ್ರೆ, ಕೋಟಾನು ಕೋಟಿ ಈ ನೀತಿವಂತರು ಎಲ್ಲರೂ ದೇವ್ರ ಆ ಕಡೆ ಎತ್ತಲ್ಪಡುವಾಗ ಆ ನೀತಿವಂತರ ಸಹವಾಸದಲ್ಲಿ, ಆ ಒಂದು ಎತ್ತಲ್ಪಡೋದ್ರಲ್ಲಿ ನಾವು ಇರಬೇಕು ಅನ್ನೋ ನಿರೀಕ್ಷಣೆ ನಮ್ಮಲ್ಲಿ ಇರಬೇಕು. ಅದನ್ನ ಇಟ್ಕೊಂಡೆ ನಾವು ಜೀವಿಸ್ಬೇಕ. ಅದನ್ನ ಇಟ್ಕೊಂಡು ಜೀವಿಸೋನು ಶಾಶ್ವತವಾಗಿ ಅದ್ರ ಮೇಲೆ ಆಲೋಚನೆ ಇಟ್ಕೊಂಡು ನಡೀತಾನ. ಇಲ್ಲಿ ಇಟ್ಕೊಂಡು ನಡೆಯೋನು ಈ ಒಂದು ಲೋಕ ನೋಡಿ, ಇದೇ ನನಗೆ ನಿರೀಕ್ಷಣೆ, ಇಲ್ಲೇ ಏನೋ ನಾನು ಮಾಡ್ಕೋಬೇಕು ಅನ್ಕೊಂಡು ಅವನು ನಿರ್ಭಾಗ್ಯನ ಅಂತ ಹೇಳಾಗತ್ತೆ ವಾಕ್ಯ. ನಮ್ ಗುರಿ, ನಮ್ ಗಮ್ಯ, ನಮ್ಮ ಆಲೋಚನೆ ಪ್ರತಿದು ದೇವರ ಆ ಒಂದು ನಿತ್ಯ ರಾಜ್ಯಕ್ಕಾಗಿ ಆ ನಿರೀಕ್ಷಣೆ ಇಟ್ಕೋಬೇಕು. ಯಾಕಂದ್ರೆ ನಾನು ಇಲ್ಲಿ ಇಟ್ಕೋಬಾರ್ದಂತಲ್ಲ, ಇಟ್ಕೋಬಾರ್ದಂದ್ರೆ ಏನು, ಇದ್ರ ಮೇಲೆ ಆಧಾರ ಆಗಿ ನಾವು ನಡಿಬಾರ್ದು. ನಡೆಸುವಾತನು ದೇವರು. ಸಿಂಹ ಮಕ್ಕಳುಗಳೇನಾಗ್ಲಿ ಹೊಟ್ಟೆ ಹಸ್ತದೇನೋ, ನನ್ನ ಮಕ್ಕಳಿಗೆ ಹಸೋದಿಲ್ಲ. ನನ್ನ ಮಕ್ಕಳಿಗೆ ಯಾವಾಗ ನಾನು ಸಮೃದ್ಧಿ ಇಡ್ತೀನಿ. ಆಮೇನ್. ಎಲ್ಲ ಸೃಷ್ಟಿ ಮಾಡಿದ್ದ ಯಾರು? ದೇವ್ರೆ. ಮತ್ತೆ ಎಲ್ಲ ಸೃಷ್ಟಿ ಮಾಡಿರೋ ದೇವ್ರು, ಅದ್ರಲ್ಲಿ ನಮ್ಮನ್ನಿಟ್ಟು ನಮ್ಮನ್ನ ನಡೆಸ್ತಿರುವಾಗ ಆಕಾಶ ಪಕ್ಷಿಗಳನ್ನೇ ಪೋಷಿಸ್ತಾನಂದ್ರೆ ನಾವು ಅದಕ್ಕಿಂತ ಶ್ರೇಷ್ಠರಲ್ಲ? ನಮ್ ಪೋಷಿಸ್ತಾನಲ್ಲ ದೇವಾ. ನನ್ನ ಕುಟುಂಬನ, ನನ್ನ ಮಕ್ಕಳನ್ನ ಪೋಷಿಸೋದು ನೀನು. ನಾನು ಇದ್ರ ಮೇಲೆ ಜಾಸ್ತಿ ಆಲೋಚನೆ ಮಾಡೋದಿಲ್ಲ. ಯಾವಾಗ ಮಾಡ್ಬೇಕು ಅದು ನೀನು ಅವಾಗ ಮಾಡ್ತಿ. ನನ್ನ ಗುರಿ, ನನ್ನ ಗಮ್ಯ, ನಂದೆಲ್ಲವೂ ನಿನ್ನ ಮೇಲೆ ನಿರೀಕ್ಷಣೆ, ನಿನ್ನ ರಾಜ್ಯ ಮೇಲೆ ನಿರೀಕ್ಷಣೆ. ಅದೇ ರೀತಿಯಲ್ಲೇ ನಾವು ಮಕ್ಕಳು ಕೂಡ ಬೆಳೆಸ್ಬೇಕ. ಓದಿಸಿದ್ರು ಕೂಡ ಅದನ್ನ ಇಟ್ಕೊಂಡೇ ಓದಿಸ್ಬೇಕ. ಈ ಲೋಕ ನಮ್ಗೆ ಶಾಶ್ವತವಾದಲ್ಲ ನೋಡಪ್ಪ. ನೀನು ಓದು, ಚೆನ್ನಾಗಿರು, ಒಂದು ಒಳ್ಳೆ ಪೊಸಿಷನ್ಗೆ ಬಾ. ಆ ಪೊಸಿಷನ್ ಎಲ್ಲ ಕೂಡ ನೀನ್ ಏನ್ ಮಾಡ್ಬೇಕು? ಕ್ರಿಸ್ತ ಪ್ರೀತಿನೇ ನೀನ್ ವ್ಯಕ್ತಪಡಿಸ್ಬೇಕ. ನಿನ್ನಿದ್ದ ಕ್ರಿಸ್ತ ರಾಜ್ಯ ವಿಸ್ತರಣ ಆಗ್ಬೇಕು. ಅದೇ ನಮಗೆ ಮೇನ್. ದೇವರ ಆತರ ಬಹು ಸಮೀಪ ಐತೆ, ನಾವು ಅದನ್ನ ನೋಡ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನ, ನಾನು ಮೇಲೆ ಆದದನ್ನ ನೋಡಿ ನಾನು ನಡೀತಿದ್ದೀನಿ ಅಂತ ಹೇಳ್ತಾನೆ. ಕೆಳಗಿರೋದನ್ನಲ್ಲ, ಅಲ್ಲಿ ಅದನ್ನ ನೋಡಿ ನಾವು ನಡಿಬೇಕು. ಫಿಲಿಪ್ಪಿ ಪತ್ರಿಕೆ 3:10 ಪೌಲ್ ಏನ್ ಹೇಳ್ತಾನೆ ಅದ್ ನೋಡೋಣ. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಿರಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತು. ಹೆಂಗ ಪುನರುತ್ಥಾನ ಹೆಂಗ್ ಒದಗಿ ಬರ್ತಂತೆ ದೇವಾ? ಇಲ್ಲಿ ಏನೇ ಬಾಧೆಗಳಾಗ್ಲಿ, ಏನೇ ಕಷ್ಟಗಳಾಗ್ಲಿ, ಇವನ್ನೆಲ್ಲ ನಾನು ಸಹಿಸ್ಕೊಂತೀನಿ ಪ್ರಭಾ. ಎದಕ್ ಸಹಿಸ್ಕೊಂತೀನಿ ಅಂದ್ರೆ ನನಗೆ
ಉನ್ನತವಾದ ನಿತ್ಯವೂ ಸಂತೋಷವಿರುವಂತ ಪ್ರದೇಶ ನನ್ನ ಸಲುವಾಗಿ ನೀನು ಏರ್ಪಾಡು ಮಾಡಿ ಆ ಒಂದು ಪುನರುತ್ಥಾನದಲ್ಲಿ ನಾನು ಈ ಒಂದು ನೀತಿವಂತರ ಸಹವಾಸದಲ್ಲಿ ನಾನು ಕೂಡ ನಿನ್ ಜೊತೆ ಬರಬೇಕು, ಆಶೀರ್ವಾದ ನಾನು ಹೊಂದ್ಕೋಬೇಕು, ಅದಕ್ಕಾಗಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಯೋಹಾನ ಸುವಾರ್ತೆ 6:54. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತು ನಾನು ಅವನನ್ನು ಕಡೆ ದಿನಗಳಲ್ಲಿ ಎಬ್ಬಿಸುವೆನು. ಆಮೇನ್. ಮತ್ತು ನಾನು ಅವನನ್ನು ಕಡೆ ದಿನಗಳಲ್ಲಿ ಎಬ್ಬಿಸುವೆನು. ಯಾರನ್ನ ಎಬ್ಬಿಸ್ತಾರಂತ ಕಡೆ ದಿನಗಳಲ್ಲಿ? ನನ್ನ ಮಾಂಸವನ್ನು ನನ್ನ ರಕ್ತವನ್ನು ಭುಜಿಸ್ತಾನಲ್ಲ ಅವನು ನಾನು ಕಡೆ ದಿನದಲ್ಲಿ ನಾನು ಎದ್ದಾಳಿಸ್ತೀನಿ ಅಂತ ಹೇಳ್ತಾನೆ. ಮತ್ತೆ ನಮ್ಮ ನಿರೀಕ್ಷಣೆ ಏನಾಗಿರ್ಬೇಕು? ಇವಾಗ ನಾವು ಧ್ಯಾನ ಮಾಡ್ವಿ, ದೇವಾ ನಿನ್ನ ನಿತ್ಯ ರಾಜ್ಯ ನಮ್ಮ ನಿರೀಕ್ಷಣೆ, ಅಲ್ಲಿ ನಾವು ಶಾಶ್ವತವಾಗಿರೋದು, ಇದು ನಾವು ಶಾಶ್ವತವಾದಲ್ಲ. ಆ ನಿತ್ಯ ರಾಜ್ಯಕ್ಕಾಗಿ ನಾನು ನಿರೀಕ್ಷಣೆ ಇಟ್ಕೊಂಡು ನಾನು ನೋಡ್ತಾ ಇದೀನಿ. ಓಕೆ, ನೋಡ್ತಾ ಇದೀವಿ. ಆದ್ರೆ ದೇವ್ರು ಬಂದಾಗ ಪುನರುತ್ಥಾನ ಯಾರು ಎದ್ದಾಳಿಸ್ತಾನಂತ? ಯಾರು ನನ್ನ ರಕ್ತ ಮಾಂಸವನ್ನು ಭುಜಿಸ್ತಾರೋ ಅವರು ಆ ಕಡೆಯ ದಿನದಲ್ಲಿ ನಾನು ಅವ್ರನ್ನ ಎದ್ದಾಳಿಸ್ತೀನಿ ಅಂತ ಹೇಳ್ತಾನ. ಆಮೇನ್. ಹಲ್ಲೆಲೂಯಾ. ನಾವು ಪ್ರಭು ರಕ್ತ ಮಾಂಸಕ್ಕೆ ನಾವು ದೂರ ಆಗಿವಂದ್ರೆ ದೇವ್ರ ಆ ಕಡೆ ಬಂದಾಗ ನಾವು ಎತ್ತಲ್ಪಡೋದಿಲ್ಲ. ನಾವು ಅನ್ಕಂತೀವಿ, ನಾವು ಎತ್ತಲ್ಪಡ್ತೀವಿ, ನಾವು ಫುಲ್ಲು ಪ್ರಾರ್ಥನೆಗಳು ಮಾಡ್ತಾ ಇದೀವಿ, ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇದೀವಿ, ಎಲ್ಲಾ ಮಾಡ್ತಾ ಇದೀವಿ. ದೇವ್ರ ವಾಕ್ಯ ಏನಂತ ಹೇಳಕ್ ಯಾರನ್ನ ಎದ್ದಾಳಿಸ್ತೀನಿ ಅಂತ ಹೇಳ್ತಾನ? ರಕ್ತ ಮಾಂಸದಲ್ಲಿ, ಕ್ರಿಸ್ತ ರಕ್ತ ಮಾಂಸದಲ್ಲಿ ಯಾರು ಪಾಳಿ ಭಾಗಸ್ಥರಾಗಿರ್ತಾರೋ ಅವ್ರನ್ನ ನಾನು ಕಡೆಯ ದಿನದಲ್ಲಿ ಎಬ್ಬಿಸ್ತೀನಿ ಅಂತ. ಅರ್ಥ ಆಯ್ತಾ? ಎಷ್ಟು ಪ್ರಾಮುಖ್ಯವಾದದ್ದು ನೋಡ್ರಿ. ನಾವಿದ್ರ ಕ್ರಮ ಪ್ರಕಾರ ಇದೀವಿ ಅನ್ಕೋ, ಕ್ರಮ ಪ್ರಕಾರ ನಾವು ಇದ್ರಾಗ ಪಾಳಿಭಾಗಸ್ಥರಾಗಿ ನಾವು ನಡೀತಿದೀವಿ ಅನ್ಕೋ, ದೇವರು ಆ ಕಡೆ ಬಂದಾಗ ನಮ್ಮನ್ನೆಲ್ಲರ ಪರಿಶುದ್ಧ ಸಹವಾಸದಲ್ಲ ಪುನರುತ್ಥಾನದಲ್ಲಿ ದೇವರು ನಮ್ಮನ್ನು ಕೂಡ ಎದ್ದಾಳಿಸ್ತಾನೆ. ಆಮೇನ್. 4ನೇದು ಯೋಹಾನ ಸುವಾರ್ತೆ 6:57. ಜೀವ ಸ್ವರೂಪನಾದ ತಂದೆಯು ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ನಾನು ತಂದೆಯಿಂದ ಜೀವಿಸ್ತೀನಿ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವವನು. ಆಮೇನ್. ಹಲ್ಲೆಲೂಯಾ. ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸ್ತಾನಂತ. ನಾವು ಜೀವಿಸ್ಬೇಕಂದ್ರೆ ಏನು? ನಾವೊಂದು ಕ್ರಮವಾಗಿ ಒಂದು ಪರಿಶುದ್ಧರಾಗಿ ಪರಿಶುದ್ಧತೆ ನಾವು ಕಾಪಾಡಿಕೊಂಡು ನಾವು ಜೀವಿಸ್ಬೇಕಂದ್ರೆ ನಾವು ನಮ್ಮಲ್ಲಿ ಯಾರಿರ್ಬೇಕು? ಕ್ರಿಸ್ತನಿರ್ಬೇಕು. ನಾವು ಯಾವಾಗಾದ್ರೂ ಪ್ರಭು ರಕ್ತ ಮಾಂಸನ ನಾವು ಯಾವಾಗಾದ್ರೂ ಭುಜಿಸ್ತೀವೋ ಅದ್ರಲ್ಲಿದ್ದ ನಾವು ಜೀವಿಸ್ತೀವಿ. ಹೆಂಗ್ ಜೀವಿಸ್ತೀವಿ? ಪರಿಶುದ್ಧರಾಗಿ ಜೀವಿಸ್ತೀವಿ. ನಾವು ಇದನ್ನ ತಗೊಂಡಿಲ್ಲ ಅಂದ್ರೆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಕ್ ಆಗೋದಿಲ್ಲ. ಎದಕ್ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಆ ಶಕ್ತಿ ಇರೋದಿಲ್ಲ. ಯೇಸು ಸ್ವಾಮಿ ಮಾನವನಾಗಿ ಬಂದಾನ ಇಲ್ಲಿ. ಯೇಸು ಸ್ವಾಮಿ ಮಾನವನಾಗಿ ಬಂದು ಪರಿಶುದ್ಧನಾಗಿ ಜೀವಿಸೋಣ, ಪಾಪ ಮಾಡೋಣ? ಪರಿಶುದ್ಧನಾಗಿ ಜೀವಿಸೋಣ. ಹೌದಾ? ನನ್ನಲ್ಲಿ ಪಾಪ ಐತೆ ಅಂತ ಯಾರನ್ನ ನೀವು ರುಜು ಮಾಡ್ತಿರಂದ್ರೆ ಯಾರು ರುಜು ಮಾಡಕ್ಕಾಗದ್ರೆ ಆತನ ಪರಿಶುದ್ಧನಾತ. ಹೌದಾ? ಇಲ್ಲ. ನಾವು ಕೆಲವೊಬ್ರು ಅಂತಿರ್ತಾರೆ, ಏನಂತಿರ್ತಾರೆ ಗೊತ್ತಾ? ಯೇಸು ಸ್ವಾಮಿ ದೇವ್ರು కాబట్టి ಪರಿಶುದ್ಧನಾಗದನ್ನ. ನಾವು ಮನುಷ್ಯರು, ಆ ದೇವ್ರಿಗೆ ಆ ಶಕ್ತಿ ಐತೆ, ದೇವ್ರಿಗೆ ಆ ಬಲ ಐತೆ, ಆತ ಪರಿಶುದ್ಧನಾಗಿ ಜೀವಿಸೋಣ. ನಾವೇನ್ ಜೀವಿಸಕ್ಕಾಗ್ತತೆ? ಯೇಸು ಸ್ವಾಮಿ ಪರಲೋಕದಿಂದ ಬರುವಾಗ ದೇವರಾಗಿ ಬಂದಿಲ್ಲ, ಮನುಷ್ಯನಾಗೇ ಬಂದನ. ಆಮೇನ್. ದೇವರಾಗಿ ಬಂದಿಲ್ಲ. ಆ ದೈವ ಲಕ್ಷಣಗಳು ಎಲ್ಲ ಅಲ್ಲೇ ಬಿಟ್ಟು ವೃದ್ಧಿನಾಗ ಎಲ್ಲ ಬಿಟ್ಕೊಂಡು ಮಾನವನಾಗಿ ಸೀದಾ ಭೂಮಿ ಮೇಲೆ ಬಂದನ. ನೋಡ್ರಿ, ಅದೇ ಪಿಲಿಪಿ ಪತ್ರಿಕೆದಲ್ಲಿ ಒಂದು ಮಾತು ಐತಿ ನೋಡ್ರಿ. ಪಿಲಿಪಿ ಪತ್ರಿಕೆ 2:6 ಓದ್ರಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ತನ್ನನ್ನು ಬರೀದು ಅಂದ್ರೆ ಖಾಲಿ ಅಂದ್ರೆ ಏನು? ದೇವರಿಗೆ ಸರಿ ಸಮಾನನಾಗ ಆ ಪದವಿಯನ್ನು ಬಿಟ್ಟು ಬರೀದಾಗ, ಬರೀ ಅಂದ್ರೆ ಖಾಲಿ, ಏನೇನಿಲ್ಲ, ದೈವ ಲಕ್ಷಣಗಳು ಏನೂ ಇಲ್ಲ. ಹೆಂಗ್ ಬಂದನ? ದಾಸನ ಸ್ವರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಆಮೇನ್. ಮತ್ತೆ ಹೆಂಗ್ ಬಂದನ? ದೇವರಲ್ಲಿ ಆ ಒಂದು ದೈವತ್ವ ಲಕ್ಷಣಗಳೆಲ್ಲ ಪರಲೋಕದಲ್ಲೇ ಬಿಟ್ಟು ಮಾನವನಾಗಿ ಬಂದನ. ಮಾನವನಾಗಿ ಬಂದು ಕೂಡ ಹೆಂಗ್ ಜೀವಿಸ್ತದನಂದ್ರೆ, ಅದಕ್ಕೆ ಹೇಳ್ತೇನೆ, ನಾನು ತಂದೆಯಿಂದ ಜೀವಿಸ್ತಾ ಇದೀನಿ, ತಂದೆ ನನ್ನೊಳಗದೇನ, ನಾನು ಜೀವಿಸ್ತಾ ಇದೀನಿ. ನೀವು ಜೀವಿಸ್ಬೇಕಂದ್ರೆ ಅದೇ ರೀತಿ ಪರಿಶುದ್ಧದಲ್ಲಿ ನಿಮ್ಮೊಳಗೆ ನಾನು ಇರ್ಬೇಕು. ಆಮೇಲೆ ನಿಮ್ಮೊಳಗೆ ನಾನು ಯಾವಾಗ ಇರ್ತೀನಿ ಅಂದ್ರೆ ನನ್ನನ್ನು
ತಿನ್ನುವವನು ನನ್ನಿಂದಲೇ ಜೀವಿಸ್ತಾರ ಅಂತ ಹೇಳ್ದ. ನಾವು ಪರಿಶುದ್ಧರಾಗಿ ಹೆಂಗೆ ಯೇಸು ಪರಿಶುದ್ಧವಾಗಿ ಜೀವಿಸನೋ ಹಂಗ ನಾವು ಕೂಡ ಪರಿಶುದ್ಧವಾಗಿ ಜೀವಿಸ್ಕೊಂಡು ನಮ್ಮ ಪರಿಶುದ್ಧ ನಾವು ಕಾಪಾಡ್ಕೋಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ನನ್ನನ್ನು ಯಾರು ತಿಂತಾರೋ ಅವ್ನು ನನ್ನಿಂದ ಜೀವಿಸ್ತಾನ ಅಂತ ಹೇಳ್ದ. ನಾವು ಈ ಪರಿಶುದ್ಧ ಸಹವಾಸಕ್ಕ, ಈ ಒಂದು ಪ್ರಭು ರಕ್ತ ಮಾಂಸಕ್ಕೆ ನಾವು ದೂರ ಆಗಿವಂದ್ರೆ ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೊಳ್ಳೋದು ಭಾರಿ ಕಷ್ಟ. ನಾವೆಷ್ಟೇ ಪ್ರಾರ್ಥನೆ ಮಾಡ್ಲಿ, ನಾವೆಷ್ಟೇ ಬೈಬಲ್ ಓದ್ಲಿ, ನಾವೇನೇ ಮಾಡ್ಲಿ, ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೋಬೇಕಂದ್ರೆ, ನಮ್ಮ ಕಣ್ಣನ್ನಾಗ್ಲಿ, ನಮ್ಮ ಬಾಯಿನಿದ್ದಾಗ್ಲಿ ಪ್ರತಿಯದು ನಾವು ಕಾಪಾಡ್ಕೋಬೇಕಂದ್ರೆ ದೇವರ ರಕ್ತ ಮಾಂಸದಲ್ಲಿ ನಾವು ಪಾಲುಭಾಗಸ್ಥರು ಆಗ್ಬೇಕು. ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸ್ತಾನ ಅಂತ ಹೇಳ್ದಾನ. ನೋಡ್ರಿ ಎಷ್ಟು ಆಶೀರ್ವಾದ ಐತನ ದೇವ್ರ ಇದ್ರಾಗ. ಅರ್ಥ ಆಯ್ತಾ? ನಾವು ಇನ್ನೊಂದು ಸಾಹಸಗಳು ಮಾಡ್ತೀವಿ, ದೇವಾರ ಪರಿಶುದ್ಧನಾಗಿ ಜೀವಿಸ್ಬೇಕು, ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ನನಗೆ ಶಕ್ತಿ ತುಂಬಿಸು, ನನಗೆ ಬಲ ತುಂಬಿಸು, ನಾನು ಎಲ್ಲಾ ಜಯಿಸ್ಕೋಬೇಕು, ಎಲ್ಲಾ ಮಾಡ್ಬೇಕು, ನಿನ್ ಪ್ರಾರ್ಥನೆ ಎಲ್ಲಾ ಜಯಿಸ್ಕೋಬೇಕಂದ್ರೆ ಅದನ್ನ ರಕ್ತ ಮಾಂಸ ನಾವು ಭುಜಿಸ್ಬೇಕು. ಅದ್ರ ಶಕ್ತಿ ಐತೆ. ಆಮೇನ್. ಅವಾಗೇ ನಮ್ಮಲ್ಲಿ ಶಕ್ತಿ ಬರೋದು, ಅವಾಗೇ ನಾವೆಲ್ಲರನ್ನ ಜಯಿಸೋದ. ಐದನೇದು ಏನು ಗೊತ್ತಾ? ನಾವು ಪ್ರತಿ ಸಾರಿ ನಾವು ಇಲ್ಲಿ ಬಂದಾಗ ನಾವೇನ್ ತಗೋಬೇಕು? ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೋಬೇಕು. ಅಂದ್ರೆ ಏನು? ದೇವ ನನಗೆ ತಪ್ಪು ಮಾಡಿನಿ, ನಂದಲ್ಲಿ ತಪ್ಪೈತೆ ಅಂತೇಳಿ ನಮ್ಮನ್ನು ನಾವು ಯಾವಾಗ ಅದನ್ನ ನಮ್ಮ ತಪ್ಪನ್ನು ನಾವು ಖಂಡಿಸ್ಕೊಂತೀವೋ, ಇಲ್ಲಿ ಬಂದು ನಾವು ಯಾವಾಗಾದ್ರೂ ಇಲ್ಲಿ ನಮ್ಮನ್ನ ನಾವು ಖಂಡಿಸ್ಕೊಂಡು ನಮ್ಮ ತಪ್ಪನ್ನ ಒಪ್ಕೊಂತೀವೋ, ನ್ಯಾಯಪೀಠದ ಮುಂದೆ ನಾವು ಅಲ್ಲಿ ತೀರ್ಪಿನಲ್ಲಿ ನಾವು ನಿಂತ್ಕೊಳ್ಳೋದಿಲ್ಲ. ಅಲ್ಲಿ ತೀರ್ಪು ನಾವು ತಪ್ಪಿಸ್ಕೊಂತೀವಿ. ಇಲ್ಲಿ ನಾವು ಒಪ್ಕೊಂಡಿಲ್ದಂಗ ನಾವು ಅಲ್ಲಿ ಹೋಗಿವಂದ್ರೆ ಆ ಪಾಪಗಳೆಲ್ಲ ನಮ್ಮಿಂದ ಬರ್ತಾವ. ಅಲ್ಲಿ ದೇವರು ನ್ಯಾಯಪೀಠ ಮುಂದೆ ಆ ತಪ್ಪುಗಳು ಕೌಂಟ್ ಆಗ್ತಾವ. ನಾವು ಪ್ರಭು ರಾತ್ರಿ ಭೋಜನ ತಗೊಂತೀವಿ, ಕ್ರಿಸ್ತು ಶರೀರದಲ್ಲಿ ಕುತ್ಕೊಂಡಾಗ ದೇವ ನಾನು ತಪ್ಪು ಮಾಡಿ ನಾನು ಕ್ಷಮಿಸು ಪ್ರಭು ಅಂತೇಳಿ ನಾವು ಯಾವಾಗಾದ್ರೂ ಕೇಳಿ ನಮ್ಮ ತಪ್ಪುಗಳು ನಾವು ವಿಮರ್ಶನೆ ಮಾಡ್ಕೊಂತಿತ್ತು. ನಾನು ತಪ್ಪು ಮಾಡಿದ್ದೆ, ನಾನು ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿದ್ದೆ ದೇವ ನಾನು ಕ್ಷಮಿಸು ಪ್ರಭು, ಅದೇ ನಮ್ಮ ತಪ್ಪು ನಾವು ನಮ್ಮನ್ನ ನಾವು ಅಸಹ್ಯ ಪಟ್ಕೊಂಡು ನಮ್ಮನ್ನ ನಾವು ವಿಮರ್ಶನೆ ಮಾಡ್ಕೊಂಡಾಗ ಅಲ್ಲಿ ನಾವು ತೀರ್ಪು ತಪ್ಪಿಸ್ಕೊಂತೀವಿ ಅಂತೇಳಿ ವಾಕ್ಯ ಹೇಳ್ತಾರೆ. ಅದು 1 ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 31. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದು. ನ್ಯಾಯ ವಿಚಾರಣೆಗೆ ಏನಾಗುದಿಲ್ಲ ಅಂತ, ನಾವು ಒಳಗಾಗುವುದಿಲ್ಲ ಅಂತ. ಎಲ್ಲಿ ಇವರು ದೇವರಲ್ಲಿ ಕುತ್ಕೊಂಡು ದೇವ ನಾನು ತಪ್ಪು ಮಾಡೀನಿ, ನಾನು ಪಾಪ ಮಾಡಿದೆ ಅಂತ ಎಲ್ಲಿ ಇವರು ವಿಚಾರ ಮಾಡ್ಕೊಂತಾರ ಅಂದ್ರೆ ಪ್ರಭುರಾತ್ರಿ ಭೋಜನ ತಗೋವಾಗೆ ಇವನ್ನೆಲ್ಲ ವಿಚಾರ ಮಾಡ್ಕೊಂತಾರ. ಈ ಟೈಮಲ್ಲಿ ನಾವು ತಪ್ಪನ್ನ ಒಪ್ಕೊಂಡು ನಮ್ಮ ತಪ್ಪನ್ನ ನಾವು ವಿಚಾರ ಮಾಡ್ತೀವಿ, ನಾನು ತಪ್ಪು ಮಾಡೀನಿ. ಒಬ್ಬರಿಗೆ ಏನಿರುತ್ತೆ ಗೊತ್ತಾ? ನಾನು ತಪ್ಪು ಮಾಡಿ ಅನ್ನೋ ಫೀಲಿಂಗ್ ಕೂಡ ಇರೋದಿಲ್ಲ. ನಾವೇನ್ ದೊಡ್ಡ ತಪ್ಪು ಮಾಡಿಲ್ಲ ಅನ್ಕೊಂತಿರ್ತಾರ. ತಪ್ಪು ಮಾಡಿದ್ರು ಕೂಡ ಅದ್ರ ನಾವು ನಾನು ತಪ್ಪು ಮಾಡಿತ್ತು, ನಾನು ಈ ತರ ಮಾಡಬಾರ್ದಾಗಿತ್ತು, ವಾಕ್ಯಾನ್ಸ ಇರೋದಲ್ಲ, ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು, ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು, ಎಲ್ಲ ನಾವು ವಿಮರ್ಶನೆ ಮಾಡ್ಕೊಂತೀವಿ ನೋಡು. ಹಂಗ ವಿಮರ್ಶನೆ ಮಾಡ್ಕೊಂಡಾಗ ಇಲ್ಲಿನೇ ಆ ಪಾಪಗಳು ದೇವರು ತೊಳಿತಾನೆ. ಆಮೇಲೆ ಅರ್ಥ ಆಯ್ತಾ? ಆ ನ್ಯಾಯಪೀಠ ಮುಂದೆ ನಾವು ನಿಂತ್ಕೊಂಡಾಗ ಈ ಪಾಪ ಅಪರಾಧ ನಮಗೆ ಅಲ್ಲಿ ಬರೋದಿಲ್ಲ, ತಪ್ಪಿಸ್ಕೊಂತೀವಿ. ಆಮೇಲೆ ಅಲ್ಲಿ ತಪ್ಪಿಸ್ಕೋಬೇಕಂದ್ರೆ ಇಲ್ಲಿ ನಾವು ವಿಚಾರ ಮಾಡ್ಕೋಬೇಕು ನಮ್ಮನ್ನು ನಾವು. ಯಾವಾಗಂದ್ರೆ ದೇವ್ರ ರಕ್ತ ಮಾಂಸ ಭುಜಿಸುವಾಗ ನಾವು ಕುತ್ಕೊಂಡು ನಮ್ಮ ತಪ್ಪುಗಳನ್ನ ಒಪ್ಕೊಂಡಾಗ ಕಷ್ಟವಾಗಿ ದೇವ್ರು ಏನ್ ಮಾಡ್ತಾನೆ? ಅದನ್ನ ಕ್ಷಮಿಸ್ತಾನೆ. ಯಾಕಂದ್ರೆ ತಪ್ಪುಗಳು ಮಾಡಿದಾಗ ನಾವ್ ಯಾರು ಇರಕ್ ಆಗೋದಿಲ್ಲ. ಆ ಮನುಷ್ಯರು ಅವಾಗ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೆಂಗಿತ್ತಂದ್ರೆ ವಿಚಾರ ಮಾಡಿದ್ರೇ ತಪ್ಪಿತ್ತು. ಇವಾಗ ನಾವು ಹೂವಿನಲ್ಲಿ ನಾವು ಊಹಿಸ್ಕೊಂಡ್ರು ಕೂಡ ಅದು ಪಾಪ ಅಂತ ಐತೆ. ನಾವು ಒಬ್ರನ್ನ ಹೂವಿನಲ್ಲಿ ಕೂಡ ನಾವೇನಾದ್ರೂ ಕೆಟ್ಟದಾಗ ಆಲೋಚನೆ ಮಾಡಿದ್ರು ಕೂಡ ನಮ್ಮ ಪಾಪವಾಗಿ ಪರಿಣಾಮ ಆಗುತ್ತದೆ. ನಾವೊಬ್ಬರ ಬಗ್ಗೆ ಕೆಟ್ಟದಾಗ ಅನ್ಕೊಂಡ್ರು ಕೂಡ, ನಾವೊಬ್ರು ದ್ವೇಷಿಸಿ ಅಂದ್ರು ಕೂಡ, ಒಬ್ಬೊಬ್ಬ ಕೆಟ್ಟದಾಗ ಆಲೋಚನೆ ಮಾಡಿವ ಅಂದ್ರು ಕೂಡ ಅದು ಪಾಪನೇ. ಒಬ್ಬ ಸಿಟ್ಟಾಗ ಪಾಪನೇ ಎಲ್ಲದು. ಅಂದ್ರೆ ಹಂಗ ಇರಕ್ ಯಾರ್ಕಲ್ಲಿ ಆಗ್ತದ? ನಾವು ಈ ಶರೀರದಲ್ಲಿ ಇರೋವರೆಗೂ ಅದ ಅಸಾಧ್ಯ. ಅದು ಕಣ್ಣಲ್ಲಾಗ್ಲಿ, ಬಾಯಿನಲ್ಲಾಗ್ಲಿ, ಕ್ರಿಯೆದಲ್ಲಾಗ್ಲಿ, ನಡವಳಿಕೆ ಆಗ್ಲಿ, ಯಾವ್ದೋ ಒಂದ್ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ದನೋ ನಮ್ಗೆ ಮಿಸ್ಟೇಕ್ಸ್ ಆಗ್ತಿರ್ತಾವ. ಅದು ನಾವು ಅವಾಗ ಬಂದು ದೇವರ ಸನ್ನಿಧಿಯಲ್ಲಿ ಬಂದು ನಾವು ಶುದ್ಧೀಕರಿಸ್ಕೋಬೇಕ. ಅರ್ಥ ಆಯ್ತಾ? ಯಾರು ನೀತಿವಂತರಿಲ್ಲ ಅಂತೇಳಿ ವಾಕ್ಯ ಹೇಳುತ್ತದೆ. ಅದಕ್ಕೆ ಯಾಕೋಬು ಕೂಡ ಒಂದು ಮಾತು ಹೇಳ್ತಾನ. ಯಾಕೋಬು 3ನೇ ಅಧ್ಯಾಯ 2ನೇ ವಚನ, ನಾವೆಲ್ಲರೂ ತಪ್ಪುವುದು ಉಂಟು. ಯಾಕೋಬು ಯಾರು? ಅಪೊಸ್ತಲನ. ಯಾಕೋಬು ಪತ್ರಿಕೆ ಬರೆದವನು. ಆತನ ಏನಂತ ಹೇಳ್ತಾನ? ಅನೇಕ ವಿಷಯದಲ್ಲಿ ನಾವು ತಪ್ಪುದು ಉಂಟು ಅಂತ ಹೇಳ್ತಾನ. ಅಪೊಸ್ತಲರೇ ಹೇಳ್ತಾರ ಮಾತು. ನಾವೆಲ್ಲ ಎಲ್ಲಿ? ಯೋಹಾನ ಕೂಡ ಒಂದು ಮಾತಾಡ್ತಾನೆ. 1ನೇ ಯೋಹಾನ ಪತ್ರಿಕೆ 1:8, ನಮ್ಮಲ್ಲಿ ಪಾಪವಿಲ್ಲವೆಂದು
ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ನಮ್ಮನ್ನು ನಾವೇ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಪಾಪನೇ ಇಲ್ಲ, ನಾನೆಲ್ಲ ಕರೆಕ್ಟ್ ಇದ್ದೀನಿ, ನಾನು ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿ ನಡೀತಿದ್ದೀನಿ, ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಅಂದನಂದ್ರೆ ಅವನೇ ಮೋಸ ಮಾಡ್ಕೊಂತಾನಂತ. ಯಾರು ಪರಿಶುದ್ಧರು ಇಲ್ಲ. ಅದಕ್ಕೆ ಹೇಳ್ತಾನ ಯಾಕೋಬ ಕೂಡ ಅದನ್ನೇ ಹೇಳ್ತಾನ, ನಾವು ಅನೇಕ ವಿಷಯಗಳಲ್ಲಿ ನಾವು ತಪ್ಪುತ್ತಿದೀವಿ. ಯೋಹಾನು ಕೂಡ ಏನಂತ ಹೇಳ್ತಾನೆ, ನಮ್ಮಲ್ಲಿ ಪಾಪ ಇಲ್ಲ ಅಂದ್ರೆ ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಂಗ ಆಗ್ತೀವಿ. ಅದನ್ನ ನಾವು ಬಂದು ದೇವ್ರ ಹತ್ರ ಒಪ್ಕೋಬೇಕು. ಅದು ನಂಬಿಗಸ್ತನು, ಅದು ನಮ್ಮ ದೋಷಗಳೆಲ್ಲ ಪರಿಹರಿಸ್ತಾನ ಅಂತ ಹೇಳುತ್ತೆ. ಆಮೇಲೆ ಎಲ್ಲ 6 ಆಶೀರ್ವಾದಗಳು ದೇವ್ರು ನಮಗೆ ಈ ದೇವ್ರ ರಕ್ತ ಮಾಂಸನ ಭುಜಿಸಿದ್ರಾಗ ನಮಗೆ ಕೊಟ್ಟಾನ. ಇದು ಯಾರು ಭುಜಿಸೋದಿಲ್ಲೋ ಈ ಎಲ್ಲ ಆಶೀರ್ವಾದಗಳು ಕಳ್ಕಂತಾರೆ.